ನಮ್ಮ ಚಿಕ್ಕವ ಚಿಕನ್ ಬೇಡ ಅಲ್ಲ ಯಾಕೋ ಕಣ್ಣು ಒಳ್ಳೆ ದೊಡ್ಡದಂಗ ಆಡ್ತಾನಲ್ಲ ಕಣ್ಣೆಲ್ಲ ಹಿಂಗ್ ನೋಡ್ತಾನೆ. ಜ್ಯೂಸ್ ಇದು ಏನ್ ನೋಡ್ ಬನ್ರಿ ಇಲ್ಲಿ ಚೆನ್ನಾಗಿದೆ ನೋಡಕ್ಕೆ. ಮಳೆನೇ ಇಲ್ಲ ಬರೀ ಗಾಳಿ. ನಮ್ಮ ಅಕ್ಕ ನೋಡಿ ಇವಾಗ ಎಷ್ಟು ಸಣ್ಣ ಇದ್ದಾಳೆ ಅಂತ ಹೇಳಿ ನಮ್ಮನೆಯವ್ರು ಹಾಗೆ ಇದ್ದಾರೆ. ಇಲ್ಲಿ ಜಾಗ KGF ಎಲ್ರಿಗೂ ನಮಸ್ಕಾರ. ಹಾಗೆ ಇವತ್ತು ಮಗ್ಗೆ ಬಂದಿದ್ದು ನಿನ್ನೆ ಮೊನ್ನೆಯಿಂದ ಜೋರು ಮಳೆ ಗಾಳಿಯಿಂದ ಹಾಗೆ ಕರೆಂಟ್ ತೆಗೆದು ಮೊಬೈಲೆಲ್ಲ ಚಾರ್ಜ್ ಇರಲಿಲ್ಲ. ಸೊ ಹಾಗಾಗಿ ಚಾರ್ಜ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬಂದಿದ್ವಲ್ಲ ಮಗ್ಗೆಗೆ. ಸೊ ಇನ್ನು ಚಾರ್ಜ್ ಆಗೋವರೆಗೂ ಏನಾದ್ರು ಶಾಪಿಂಗ್ ಮಾಡೋಣ. ನಿನ್ನೆದು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ವಲ್ಲ, ಸ್ವಲ್ಪ ಎಕ್ಸ್ಚೇಂಜ್ ಮಾಡೋದಿತ್ತು. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ವಿ. ಬಟ್ ನಾನು ಲಾಸ್ಟ್ ಟೈಮು ಇಲ್ಲಿ ಬಂದು ವಿಡಿಯೋ ಮಾಡ್ಕೊಂಡಿದ್ದೆ. ಆವಾಗ ಇವ್ರು ಯಾರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಗೊತ್ತಾಯಿತು ಇದು ನಾನು 10th ಹೋಗುವಾಗ ನನ್ನ ಕ್ಲಾಸ್ಮೇಟ್. ಹಂಗೆ ಮಾತಾಡ್ತಾ ಗೊತ್ತಾಯಿತು. ಈಗ ನನ್ನ ಫ್ರೆಂಡ್ ಅಂಗಡಿ ಅಂತಲೇ ಹೇಳ್ಬೋದು. ಪಾಪ ನಮ್ಮ ಮನೆ ಮಕ್ಕಳು ಅಷ್ಟು ಕಿತಾಪತಿ ಓಡಾಟ ಕೂರ್ಚಾಟ ಏನಾದರೂ ಮಾಡಿದ್ರು, ಬಟ್ಟೆ ಎಲ್ಲ ತೆಗ್ದು ಹಾಕಿ ಅದಕ್ಕೆ ಗಲೀಜು ಮಾಡಿದ್ರು ಕೂಡ ಪಾಪ ಸುಮ್ಮನಿದ್ರು. ಬಟ್ಟೆಗಳು ಮಾತ್ರ ಆ ಪ್ರೈಸಿಗೆ ಚೆನ್ನಾಗೇ ಇದ್ದು. ನಮ್ಮ ಅಕ್ಕ ನೆನ್ನೆ ತೊಗೊಳ್ಳಲ್ಲ ನೋಡಿ, ಅದು 1000 ಅನಿಸುತ್ತೆ. ಅದೇ ನಾವು ಹಾಸನಲ್ಲೆಲ್ಲ ತೊಗೊಳ್ತೀವಿ ಅಂದರೆ ಅದೇ 1,500 2,000 ಇರುತ್ತೆ. ಹಾಗೆ ಒಂದು ಮೊನ್ನೆ ಟೀ ಶರ್ಟ್ ಕೂಡ ನೋಡಿದು ಚೆನ್ನಾಗಿತ್ತು. ಜೆಸ್ಸಿ ಮೆಟೀರಿಯಲ್ ತುಂಬಾ ಚೆನ್ನಾಗಿತ್ತು. ಅದು ನೋಡಿದರೆ 200 300 350 ಹಾಗೆಲ್ಲ ಇತ್ತು. ಅದನ್ನೇ ನಾವು ಅಲ್ಲಿ ಪೇಟೆಯಲ್ಲಿ ತೊಗೊಳ್ತೀವಿ ಅಂದರೆ 900 ರೂಪೀಸ್ ಇರುತ್ತೆ. ಹಾಗೆ ನನ್ನ ಮಗಳಿಗೆ ಗೋಲ್ಡ್ದು ಚಿಕ್ಕ ಓಲೆ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೆ. ಯಾಕಂದರೆ ಅವಳು ಇಷ್ಟು ದಿನ ಚಿಕ್ಕ ಓಲೆ ಇತ್ತು, ಅದೆಲ್ಲ ಹಾಕಿದಾಗ ತಿರುಪೆಲ್ಲ ಬಿಡಿಸ್ಕೊಂಡು 3 ಓಲೆ ವೇಸ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಅವರು ನಾನು ನೈಲ್ ಪಾಲಿಶ್ ಹಾಕ್ಬಿಟ್ಟು ಹಾಕ್ಕೊಡ್ತೀನಿ, ಗಟ್ಟಿ ಕೂತ್ಕೊಳ್ಳುತ್ತೆ ಬಿಚ್ಚಲ್ಲ ಅಂದರೆ. ಸೊ ಹಾಗಾಗಿ ಪುಟ್ಟದಿರಲಿ ಸ್ಕೂಲಿಗೆ ಅಂತ ಹೇಳಿಬಿಟ್ಟು ಹಾಕಿಸ್ತಾ ಇದ್ದೀನಿ. ಇನ್ನೇನು ಹೇರ್ ಕಟ್ ಮಾಡಿಸೋಣ ಅಂತಲೂ ಅಂದ್ಕೊಂಡಿದ್ನಲ್ವ. ಸೊ ಅದಕ್ಕೆ ಇದು ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಇನ್ನು ಊಟ ಟೈಮ್ ಆಯಿತು. ಇಷ್ಟೊತ್ತು ನಾವು ಐಸ್ ಕ್ರೀಮು ಜ್ಯೂಸು ಕೊಟ್ಟು ಮಕ್ಳನ್ನ ಕೂರಿಸಿದ್ದು. ಮತ್ತು ಈಗ ಹೊಟ್ಟೆ ಹಶು ಅಂತ ಹೇಳಿದ್ಕೆ ಇಲ್ಲಿ ನಾನ್ ವೆಜ್ಜಿಗೆ ಬಂದಿದ್ವಿ. ಮಕ್ಕಳು ಬಿರಿಯಾನಿ ಅದು ಇದು ಏನೇನೋ ತೊಗೊಂಡ್ರು. ನನ್ನ ಮಗಂಗೆ ಮೊಸರನ್ನ ಕೊಟ್ಟು ಈಗ ಕುಕ್ಕುಂಬರ್ ಕೊಟ್ಟು ಕೂರಿಸಿದ್ವಿ. ನಾವು ನೆಮ್ಮದಿಲಿ ಊಟ ಮಾಡಬೇಕಲ್ಲ. ಹಾಗಾಗಿ ನಮ್ಮ ಚಿಕ್ಕವ ಚಿಕನ್ ಬೇಡ ಅಲ್ಲ ಒಂದು ಪೀಸ್ ಹಾಕೊಂಡಿದ್ರೆ ಇವಳು ಬೇಡ ಅಂದು. ಯಾಕೋ ಕುಡಿಲ ಪೀಸ್ ಚೆನ್ನಾಗಿದೆ. ಮಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ಇತ್ತೀಚೆಗೆ ಆ್ಯಕ್ಚುಲಿ ತುಂಬ ಶಾಪ್ಗಳು ಗೊತ್ತಾಯಿತು, ಕುಕಿಂಗ್ ಶಾಪ್ಗಳು ಮತ್ತು ಕಾರ್ನ್ ಇದೆ ಎಲ್ಲ ಆಗಿದೆ. ನಾವು ಇಲ್ಲಿ ಇಟ್ಕೊಂಡು ಇಟ್ಕೊಂಡ್ಬಿಟ್ಟಿದ್ವಿ ನಾನ್ ವೆಜ್ ಹೋಟೆಲು ಅಂಚಿನ. ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ಇಲ್ಲೇ ನಮ್ಮ ಆಸುಪಾಸು ಅದಾದಿದ್ದರೆ ಹೇಳಿ ಐತೆ ಚೆನ್ನಾಗಿರೋ ಪ್ಲೇಸ್. ಅಂದರೆ ಬೆಟ್ಟ ಗುಡ್ಡ ಬೇಡ, ಅಂದರೆ ಮಕ್ಕಳು ಇಟ್ಕೊಂಡು ನಾವೇ ಹೋಗೋಕ್ಕಾಗಲ್ಲ. ಬರೀ ನಾನು ನಮ್ಮ ಅಕ್ಕ ಮಕ್ಕಳು ಸುತ್ತಾಡ ಅಂತ ಜಾಗ, ಹೋಟೆಲ್ಗಳು ಒಳ್ಳೊಳ್ಳೆ ಪ್ಲೇಸ್ ಇದ್ದರೆ ಹೋಗಿ ಬರ್ಬೋದು ಹತ್ತಿರದಲ್ಲೇ. ಫ್ರಿಜ್ ಕೇಳ್ಬೋದಿತ್ತು ನಾವು. ಫ್ರಿಜ್ ಕೇಳಿದ್ರೆ ಬಿರಿಯಾನಿ, ಇದು ಕಬಾಬು, ಇದು ಚಿಲ್ಲಿ ಚಿಕನ್ ಹೇಗಿದೆ ಅಂತ ಗೊತ್ತಿಲ್ಲ. ಕಬಾಬ್ ಬೇಕವಾ? ಇವರು ತಿಂದು ಖಾಲಿ ಮಾಡಿ ದೇ ಆರ್ ವೇಟಿಂಗ್ ಟು ಹ್ಯಾವ್ ನೆಕ್ಸ್ಟ್. ಒಂದೊಂದೇ ಇರುತ್ತಲ್ಲ, ಒಂದೊಂದೇ ಅದೇ ಹಾಂ. ಎಲ್ಲ ತಿಂದು ಮುಗಿಸ್ಕೊಂಡು ಹೊರಟು ಬೀಡ ಹಾಕೊಂಡು. ಇದೆ ಅಂಚಿನ ಮನೆ. ನಲ್ಲೂರು ಮಗ್ಗೆ ರೋಡ್ ಮುಂಭಾಗನೇ ಬರುತ್ತೆ. ಇದು ನಲ್ಲೂರು ಮಗ್ಗೆ ರೋಡ್. ಆಚೆ ಹೋದರೆ ನಲ್ಲೂರು, ಈಚೆ ಹೋದರೆ ಕಲ್ಲಾರೆ, ಈಚೆ ಹೋದರೆ ಹಾಸನ. ಹಾಗೆ ನಲ್ಲೂರು ಮಗ್ಗೆ ರೋಡ್ ಅಪೋಸಿಟ್ ಬರುತ್ತೆ ಅಂಚಿನ ಮನೆ. ಬೇಕು ಆರೆಂಜ್ ಎಲ್ಲ ಬರಲ್ಲ, ಲೆಮನ್ ಸೋಡಾ ಅಷ್ಟೇ ಬೇಕಾ? ಲೆಮನ್ ಮ್ಯಾಂಗೋನಾ? ಕೇಳ್ತೀನಿ. ಮ್ಯಾಂಗೋ ಇದೆಯಾ? ಮ್ಯಾಂಗೋ ಜ್ಯೂಸ್ ಇದೆಯಾ ಅಂತ ಕೊಂಡ್ರು. ಹೋಗಿ ಬಾಳೆಹಣ್ಣು ಕುಡಿ ಸರ್, ಮರ್ತೋಗುತ್ತೆ. ಸುಮ್ ಕೂತ್ಕೊಳ್ರು. ಮ್ಯಾಂಗೋ ಬೈಟು ಮಾಡ್ಬಿಡ್ತೀರಾ? ಯಾಕಂದ್ರೆ ಅದು ಥಿಕ್ನೆಸ್ ಇರುತ್ತಲ್ಲ, ಅಷ್ಟು ಇಷ್ಟಪಡಲ್ಲ. ಇಲ್ಲಾಂದ್ರೆ ಈಸ್ ಈಕ್ವಲ್ ಟು ಮಟ್ಕಾಸು. ಕೊಂಡಿದ್ಯಾ? ಜ್ಯೂಸ್ ಇದು ಅವನುಪ್ಪದು ಎಲ್ಲ ಮಿಕ್ಸ್. ವೇಸ್ಟ್. ಮನೇಲಿ ಕೂತು ಬೇಜಾರಾಗಿತ್ತು ಅಂತ ಹೇಳಿಬಿಟ್ಟು ನಮ್ಮ ಮಗ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ಬಂದು ದಿನಕ್ಕೊಂದೊಂದು ಕಲ್ತ್ಕೊಂಡು ತಿನ್ಕೊಂಡು ಅಷ್ಟೇ ಶಾಪಿಂಗ್ ಮಾಡಿದ್ದು. ನಮ್ಮ ಹಾಸನದ ಮಗ್ಗೆ ಶಾಪಿಂಗ್. ನಮ್ಮ ಅಮ್ಮಗೆ ಹಾಕ್ಬಿಟ್ಟು ಬಿಡು. ಎಷ್ಟು ಜೋರು ಗಾಳಿ ಸ್ಟಾರ್ಟ್ ಆಯಿತು ನೋಡಿ. ಮಳೆ ಕಡಿಮೆನೇ, ಸ್ವಲ್ಪ ಗಾಳಿ ಜಾಸ್ತಿ. ಚೆನ್ನಾಗಿದೆ ನೋಡೋಕ್ಕೆ. ಮಳೆನೇ ಇಲ್ಲ, ಬರೀ ಗಾಳಿ.
ನಮ್ಮ ಪಪ್ಪ ಅಮ್ಮ ಅವರು ಎಲ್ಲೋ ಮದುವೆಗೆ ಹೋಗಿದ್ರು. ನಾನು ಮಕ್ಕಳು ಅಕ್ಕ ಇದ್ದ, ನಮ್ಮ ಚುಪ್ಪಿ ಅವ್ನ ಫ್ರೆಂಡ್ಸ್ ಜೊತೆ ಒಮ್ಮೆಲೆ ದೇವಸ್ಥಾನ ಸ್ಕೂಲ್ ಮನೆ ಹತ್ರ ಆಟಾಡಕ್ಕೆ ಹೋಗಿದ್ದ. ನಮ್ಮ ಪಪ್ಪ ಅವ್ರ ಪಾಪ ಅವ್ನು ಒಬ್ಬನೇ ಅಲ್ಲ ಆಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಇವ್ರನ್ನ ಕರ್ಕೊಬಂದು ಅಮ್ಮನೇ ಇಲ್ಲೇ ಬಿಟ್ಟು ಮತ್ತು ಅವನ್ನ ಕರ್ಕೋರಕ್ಕೆ ಅಂತ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಾರೆ ಮೇಲೆ. ಬಟ್ ಅವ್ನು ಆಲ್ರೆಡಿ ಬಂದಾಗಿದ್ದ. ಪಪ್ಪಂಗೆ ಅದು ಗೊತ್ತಾಗಿಲ್ಲ. ಪಪ್ಪ ಅವ್ರು ಎಲ್ಲಿದ್ದಾರೆ ಈ ಮಳೇಲಿ ಕೇಳೋಣ ಅಂತ ಫೋನ್ ಮಾಡಿದರೆ, ಓ ಮಕ್ಕಳು ಎದ್ರುಕೊಂಡು ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಎತ್ತ ಅಂತ ಕೇಳ್ದಲ್ಲಿ ಸುಮ್ಮನೆ ಹೋಗಿದ್ದಾರೆ. ಅವನ್ನ ಕರ್ಕೊಂಡ್ಬಿಟ್ಟು ಬರೋಕ್ಕೆ ಅಂತ ಹೇಳ್ಬಿಟ್ಟು. ಜಾಗ್ರತೆ ಹೆಚ್ಚಿಗೆ ಬಂದಿದ್ದಾನ ಅಲ್ಲಿ ಹೋಗಿ ನೋಡು ಮಗ್ಳು ಅಲ್ಲಿ. ಅಯ್ಯೋ ಏನು ಯುದ್ಧ ಮಾಡ್ಕೊ ಬರ್ತಿದಾರೆ ಅಜ್ಜ, ಯುದ್ಧ ಮಾಡ್ಕೊ ಬರ್ತಾ ಇದಾರೆ. ಟೆನ್ಷನ್ ಮಾಡ್ಕೊಳ್ಕ ಅವನ್ನ ನೋಡಲ್ಲಲ್ಲಿ. ನಿಧಾನ ಬೈತಾರೆ ಈಗ ನಮ್ಮ ಚುಪ್ಪಿಗೆ. ಮನೆ ಯಾರಪ್ಪ ಹೇಳಿದ್ದು ಹುಡುಗ ಹೋಗಿ? ಅವನೇನು ಸಣ್ಣ ಹುಡುಗನ? ಅವನು ನೀನು ಫೋನ್ ಮಾಡಿದ ತಕ್ಷಣ ಬರ್ತಾರ? ಹೊಡೀರಿ ಡ್ಯಾಡಿ. ಬೇಕಾ ಗಾಡಿ? ಅಲ್ಲ ಮಳೆ ಬೇಕಾ? ಅದ ನೆಂದೋಗಿದ್ದಾರೆ ಮನೆ. ಹಿಂದೆ ಮುಂದೆ ಇಲ್ಲ. ಅದು ನಿನಗೆ ಎತ್ತಿಡ್ಕ ಸುಡ್ಕಿ ಸಿಗಕ್ಕ ಮಗಳು. ಇಂದಾಗಿ ಕರೆಂಟ್ ತೆಗೆದುಬಿಟ್ಟಿದ್ದಾರೆ. ಹಾಗಾಗಿ ಕ್ಯಾಂಡಲ್ ಹತ್ತಿಸ್ಕೊಂಡಿದ್ದೇವೆ. ಇಲ್ಲೊಂದು ಹಾಲಲ್ಲಿ ಮಕ್ಕಳೆಲ್ಲ ಹೊರಗೆ ಆಟಾಡ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನ ಮೇಲೆ ಅಲ್ಲ ಸಂಜೆ ಮೇಲೆ ದೇವಸ್ಥಾನದಲ್ಲಿ ಊಟ ಇದೆ, ಅಲ್ಲಿಗೆ ಹೋಗಬೇಕು. ಅಷ್ಟು ಮನೆಯಲ್ಲಂತ ನಮ್ಮಮ್ಮ ಹಿಂದೆ ಪಾತ್ರೆ ಬೆಳಗ್ತಾ ಇದ್ದಾರೆ. ನಾನು ಹೋದರೆ ಅಟ್ಯಾಕ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ನಾನು ಹೋಗಲ್ಲ. ಮೂರು 4 5 6 7 8 9 10 11 12 13 14 ನಿನ್ನ ಲೆಕ್ಕ ಹಾಕು. ಎಲ್ಲ ಕೂಡ ಸರಿ ಕೊಡ. ದುಡ್ಡಲ್ಲದೆ ಗೊತ್ತೇ ಕೊಡಿ ಡ್ಯಾಡಿ, ಬಿದ್ದರೆ ಇಲ್ಲೇ ಇರುತ್ತೆ. ಲೆಕ್ಕ ಹಾಕಿ ನೀನು. ನಾನು ಲೆಕ್ಕ ಹಾಕಿದ್ದಲ್ಲ. ಲೆಕ್ಕ ಹಾಕ್ತಾನೆ ಅವನು. ಬಾಯಿ ನೋಡಿ. ಅಯ್ಯೋ ದೇವ್ರೇ, ನೋಡಿ ಈ ಲೆಕ್ಕ ಹಾಕ್ತೀನಿ. ಸುಮ್ಮನೆ ಲೆಕ್ಕ ನೋಡ್ಕೊ. 1 2 3 4 5 ಕಣ್ಣು 7 8 ನಿಧಾನಕ್ಕೆ ಕಣ್ಣು 10 11 12 13 14 15 16 17 18 19 20. ಈ ಕಡೆ ಅವನೇ ದೊಡ್ಡದಂಗ ಆಡ್ತಾನಲ್ಲ ಕಣ್ಣೆಲ್ಲ ಹಿಂಗ್ ನೋಡ್ತಾನೆ. ಗಂಡೆಲ್ಲ ಅವ್ನು ನೋಡು. ಈಗ ರಜೆ ಅಲ್ವಾ, ಎಲ್ಲರೂ ಮಕ್ಕಳು ಬಂದುಬಿಟ್ಟಿದ್ದಾರೆ ಊರಿಗೆ. ಸೊ ಹಾಗಾಗಿ ಕ್ರಿಕೆಟ್ ಆಡ್ತಾಯಿದ್ದು, ಕ್ರಿಕೆಟ್ ಬಾಲ್ ಆಚೆ ಹೋಗಿದೆ. ಹಾಗಾಗಿ ಆ ಕಡೆ ಇಳಿದು ನೆಗೆದು ಆ ಕಡೆ ಏನೋ ಒಂದು ಕಾಡಾಗಿ ಮಾಡ್ಕೊಂಡಿದ್ರು ನಮ್ಮ ಜಯಂತಟ್ಟಿ. ಈಗ ಕಣ ಮಾಡಿಬಿಟ್ಟು ಬರ್ತಾರೆ ಎಲ್ಲ ಓಡಾಡಿ. ಅಂತೂ ಬಾಲ್ ಸಿಗ್ತಾರೆ. ಏನು ಆ ಚಿಕ್ಕ ಬಾಲ್ ಆಗ ಇದರೊಳಗೆ ಎಲ್ಲಿ ಸಿಗುತ್ತೆ? ಜನ ಇದ್ದಾರೆ ಮಕ್ಕಳು ನೋಡಿ. ಬಾ ಆಗಿಲ್ಲ. ಬಾಲ್ ಹೋಯ್ತಾ? ಬಾಲಲ್ಲಿ ನಾಳೆಯಿಂದ ಇಲ್ಲ. ಅಲ್ಲಿ ಸ್ಕೂಲ್ ಫೀಲ್ಡ್ ಆಡಿದ್ರಪ್ಪ ದೊಡ್ಡ ಮಾಡ್ತಾರೆ. ಚೆನ್ನಾಗಿದೆ ಜಾಗ ಎಲ್ಲ ಆಡಕ್ಕೆ. ಸುಮಿತ್ ಇವತ್ತು ಪ್ರದೀಪನೇ ಕರ್ಕೊಂಡ್ ಬಂದಿದ್ದ. ನಾನು ಹೆಂಗಪ್ಪ ಬರ್ತಾನೆ. ಹಾಗೆ ನಮ್ಮ ಮನೆಯವರು ಏನೋ ಕೆಲಸದ ಮೇಲೆ ಮಡಿಕೇರಿ ಹೋಗಿದ್ರು. ಅಲ್ಲಿ ಬರ್ತಾ ಪಾರ್ಸಲ್ ತೊಗೊಂಬಂದಿದ್ರು ನಾನ್ ವೆಜ್. ಪಾಪ ಅವ್ರು ಏನೇ ತಿನ್ನುವಾಗ ನಮ್ಮ ಪಪ್ಪನ್ನು ನಾನು ನೆನ್ಕೊಂಡ್ಬಿಡ್ತಾರೆ. ಪಾಪ ಆಸೆ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು. ಅಲ್ಲಿ ಮಲೆನಾಡು ಸೈಡು ಪೋರ್ಕೆಲ್ಲ ಚೆನ್ನಾಗಿರುತ್ತಲ್ಲ, ಹಾಗಾಗಿ ತರ್ತೀನಿ ಅಂತ. ಇನ್ನು ನಾವು ದೇವಸ್ಥಾನ 48 ದಿನ ನಾನ್ ವೆಜ್ ಮನೇಲಿ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಕಾರಲ್ಲೇ ಕೂತ್ಕೊಂಡು ನಾನ್ ವೆಜ್ ತಿಂತಾ ಇದ್ವಿ. ಬರಲಿಲ್ಲ ಮಗಳು, ತಗೊಂಡು ಬರಲಿಲ್ಲ ಅದನ್ನ. ನನ್ನ ಮಗಳು ನೋಡಿ, ಅವಳದು ನಾಮಕರಣದ್ದು ಆಲ್ಬಮ್ ಇಟ್ಕೊಂಡು ಓಡಾಡ್ತಾ ಇದೆ. ಮುದ್ದು ಮಗಳ ನಾಮಕರಣದ್ದು ಇದು ಫೋಟೋಸ್ ಆಲ್ಬಮ್. ನನ್ನ ಮಗಳು ನೋಡಿ ಹೇಗಿಲ್ಲ. ಇದು ನನ್ನ ಚುಪ್ಪಿ, ನನ್ನ ಮಗಳು ಮನನ್ನಿ. ನಮ್ಮ ಅಕ್ಕ ನೋಡಿ ಇವಾಗ ಎಷ್ಟು ಸಣ್ಣ ಇದ್ದಾಳೆ ಅಂತ ಹೇಳಿ. ಇವಾಗ ಇದ್ರ ಡಬ್ಬಲ್ ಆಗ್ಬಿಟ್ಟಿದ್ದಾಳೆ. ನಾನು ಈಗ ಹಂಗೆ ಇದ್ದೀನಿ. ನಮ್ಮ ಮನೆಯವರು ನಿನ್ನೆ ಅಷ್ಟೇ ಬಂದಿದ್ರು, ಸಿಂಗಾಪುರಲ್ಲಿದ್ದರೆ. ಇವತ್ತು ನನ್ನ ಮಗಳಿಗೆ ನಾಮಕರಣ ಅಂದರೆ
ರಾತ್ರಿ ಬಂದರೆ. ಇದು ನನ್ನ ಮದುವೆ ಸ್ಯಾರಿ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನ್ನ ಮಗನು ಹಿಂಗೆ ಇದ್ದಾನೆ. ತುಂಬ ಜನ ಹೇಳ್ತಾ ಇರ್ತಾರೆ ಅವ್ರ ಅಕ್ಕನಂಗೆ ಇದ್ದಾನೆ ಅಂತ. ಸ್ವಲ್ಪ ಕೆಲವರು ನಮ್ಮ ಜೀಜು ಅವಾಗ ಸಣ್ಣ ಇದ್ವಿ, ಈಗೆಲ್ಲ ಒಂದೊಂದು ರೌಂಡ್ ದಪ್ಪ ಆಗಿಬಿಟ್ಟಿದ್ವಿ. ನಾನು ನಮ್ಮ ಅಕ್ಕ 4 ರೌಂಡ್ ದಪ್ಪ ಆಗಿದ್ವಿ. ನಮ್ಮನೆಯವರು ಹಾಗೆ ಇದ್ದಾರೆ. ಇಲ್ಲಿ ಹೆಸ್ರು ಹೇಳ್ತಾ ಇದ್ದೀವಿ, ಮಾನಾನಿ ಅಂತ. ಹಾಂ, ನಮ್ಮ ಅವರಿಲ್ಲ ಇವಾಗ, ಎಷ್ಟೋ ಜನ ಇಲ್ಲ ಇವಾಗ. ಕೆಲವರು ತೀರು ಹೋಗಿದ್ದಾರೆ ಮಕ್ಕಳು. ಇದರಲ್ಲಿ ನನ್ನ ನಗು ನನಗೆ ಇಷ್ಟ, ನ್ಯಾಚುರಲ್ ಆಗಿ ಬಂದಿದೆ. ಪಾಪ ನಮ್ಮ ಮನೆಯವ್ರು ನೈಟ್ ಬಂದಿದ್ದಲ್ಲ, ಸ್ವಲ್ಪ ಸ್ಟ್ರೈನ್ ಆಗಿತ್ತು. ನೆಕ್ಸ್ಟ್ ಡೇನೇ ಫಂಕ್ಷನ್ ಇಟ್ಕೊಂಡಿದ್ದೆ. ಯಾಕಂದರೆ ಅಲ್ಲಿಂದ ಬಂದಾಗ ತುಂಬ ದಿನ ರಜೆ ಹಾಕೋಕ್ಕಾಗಲ್ಲ, ಮತ್ತು ಹಬ್ಬಾರಿ ದಿನಗಳೆಲ್ಲ ಅವ್ರಿಗೆ 3-4 ದಿನ ಟೈಮ್ ಕಳೆಯೋಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಟೈಮ್ ಅಂದ್ಬಿಟ್ಟು ಬಂದಿದ್ದ ದಿನನೇ ಇಟ್ಕೊಂಡಿದ್ದು. ಬಂದು ನೆಕ್ಸ್ಟ್ ಡೇನೇ ಅವ್ರು, ಯಾಕಂದರೆ ಅಲ್ಲಿಂದ ಬಂದಾಗ ತುಂಬ ಕೆಲಸಗಳು ಇಟ್ಕೊಂಬಂದಿರ್ತಾರೆ. ಏನಾದ್ರು ಬ್ಯಾಂಕ್ ಕೆಲಸ ಇದ್ದರೆ ಅದು ಇದು ಎಲ್ಲ ಇಟ್ಕೊಬರೋರು. ಸೊ ಮತ್ತು ಶಾರ್ಟ್ ಮೂವಿ ಏನಾದ್ರು ಮಾಡೋದಿದ್ರೆ ಬರೋರು ಯೋಚನೆ ಮಾಡಿ. ಹಾಗಾಗಿ ಬಂದಿದ್ದ ದಿನ ಇಟ್ಕೊಂಡು ಒಂದು 2-3 ದಿನದಲ್ಲಿ ಏನಾದ್ರು ಮನೆ ಕೆಲಸ ಕಾರ್ಯಗಳಿದ್ರೆ ಮುಗಿಸ್ಕೊಳಕ್ಕೆ ಬರೋರು. ಆವಾಗ ವರ್ಷಕ್ಕೆ 1 ಸರಿ ಅಥವಾ 2 ಸರಿ ಬರೋರು. ಬಂದರೂ ಕೂಡ ಆ ಟೈಮಲ್ಲಿ ಅವ್ರ ಕೆಲಸ ಇಟ್ಕೊಬರೋರು. ನನ್ನ ಜೊತೆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರಲಿಲ್ಲ. ಮತ್ತು ಮನೆಗೆ ಬಂದರು ಅದೇ ಜಗಳ ಆಗೋದು. ಹೀಗೆ ಆಯ್ತಪ್ಪ ನಮ್ಮದು 10 ವರ್ಷ ಜೀವನ. ನೆಕ್ಸ್ಟ್ ಈ ಸ್ಯಾರಿ ಹಾಕ್ಕೊಂಡೆ. ನಮ್ಮ ಚುಪ್ಪಿ ಅವಾಗ ಹೇಗಿದ್ದೆ ನೋಡಿ, ಹೇಗಿದ್ಲು ನಮ್ಮ ಅಕ್ಕ. ಅಕ್ಕ ಇವನಿಗೆ ಇನ್ನೆಲ್ಲೂ ಜಾಗ ಇಲ್ಲ. KGF ಮಸಾಜ್ ತಗೊತಾ ಇದ್ದಾಳೆ ಅವಳ ಮಗಳು ಕೈಲಿ. ಯಾವ ಥರ ಪಿನ್ ತಗೊಂಡು ಈ ಥರ ಚುಚ್ಚೋದು. ಅಯ್ಯೋ ಜೋರಾಗಿ ಚುಚ್ಚಿದ್ದಿಲ್ಲ, ಜಾಸ್ತಿ ತಗೊಂಡಿದ್ದೀವಿ, ವಿಡಿಯೋ ಮಾಡ್ತಿದ್ದೀವಿ ಅಂದ್ಕೊಂಡು ಚಿಕ್ಕವ. ಕೈ ತೆಗಿಲಿ ಚಿಕ್ಕವ, ಕೈ ತೆಗಿಲಿ, ಕೈ ಬಿಡು. ಹಾಂ, ಈ ಥರ ಮಸಾಜ್ ನಮ್ಮ ಚಿಕ್ಕವಂದು ಕೆಲಸ ಕೊಟ್ಟು ಕೂಸೋದು ಚಿಕ್ಕವಂಗೆ. ನಾವು ಮೊದಲು ಹಿಂಗೆ ಮಾಡ್ಬೋಲ್ಬೇಕಾ, ಜಾಸ್ತಿ ನಾವೇ ಮಾಡ್ಕೊಳ್ಬೇಕು. ಪಪ್ಪಂಗೆ ನಾವು ಮಾಡ್ಕೊಳ್ಬೇಕು. ಜೋರಾಗಿ ಚುಚ್ತಲ್ಲ ಕಣಿ. ಅಲ್ಲ, ಈಗ ರಾತ್ರಿ 12:15 ಆಗಿದೆ. ಇವತ್ತು ಕರೆಂಟ್ ಬಂತು ಆ್ಯಕ್ಚುಲಿ. ಹಾಗೆ ನಮ್ಮ ತಂಗಿ ಕೂಡ ಬಂದುಂಟು. ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಪಾಪ ಅವಳಿಗೆ ಗೊತ್ತಿಲ್ಲ. ನಾನು ರೆಡಿಯಾಗಿದ್ದೆ, ಅವಳು ಕೂಡ ಬಂದುಂಟು. ಇನ್ನು ಇಲ್ಲಿರೋಕ್ಕಾಗಲ್ಲ, ನಾಳೆ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಲ್ಲ, ಹಾಗಾಗಿ ನಾನು ನಾಳೆ ಬೆಳಿಗ್ಗೆ ಹೊರಡ್ತಿದ್ದೀನಿ. ಅವರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ, ನಾನು ಪ್ಯಾಕ್ ಮಾಡ್ಕೊತಾ ಇದ್ದೆ. ಇನ್ನು ನಾವು ಬೆಂಗಳೂರಲ್ಲಿ ಸಿಗೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತೆ ನೋಡಬೇಕು. ಇನ್ನೊಂದು 1/2 ಇಂಚ್ ಮಳೆ ಬಂತು, ಅಷ್ಟಕ್ಕೆ ಜೋರು ಗಾಳಿ ಬಂತು. ಅಷ್ಟಕ್ಕೆ ಮರ ಗಿಡಗಳೆಲ್ಲ ಬಿದ್ದೋಗಿ ಕರೆಂಟ್ ತೆಗೆದಿದ್ರು 2 ದಿನ. ಸೊ ಹಾಗಾಗಿ ಮೊಬೈಲ್ಗಳಲ್ಲಿ ಚಾರ್ಜ್ ಇರಲಿಲ್ಲ. ಮಗ್ಗೆಗೆ ಹೋಗಿ ಸಂಜೆ ಚಾರ್ಜ್ ಮಾಡಿಕೊಂಡು 2 ಗಂಟೆ ಟೈಮ್ ಮಗ್ಗೆ ಎಲ್ಲ ಸುತ್ತಾಡಿಕೊಂಡು ಚಾರ್ಜ್ ಆಗೋರ್ಗು ಇವಾಗ ಸಂಜೆ ಬಂದು ನಾವು ಲೈಟ್ ಆನ್ ಮಾಡೋಕ್ಕೆ ಹೋದಾಗ ಲೈಟ್ ಆನ್ ಆಗಲಿಲ್ಲ ಅಂದರೆ ನಾವು ಏನು ಅಂದ್ಕೊಂಡು ಹೋಗಿರ್ತೀವಿ ಒಂದು ರೂಮಿಗೆ, ಅದು ಕೆಲಸನೇ ಆಗಲಿ, ಎಲ್ಲ ಉಲ್ಟಾ ಹೊಡೆದ್ಬಿಡ್ತೀವಿ. ಯಾಕಂದ್ರೆ ಅಭ್ಯಾಸ ಆಗಿರುತ್ತಲ್ಲ ಕತ್ಲೆ ರೂಮಲ್ಲಿ ಹೋದಾಗ ಲೈಟ್ ಆನ್ ಮಾಡೋದು, ಕೆಲಸ ಮಾಡ್ಕೊಳ್ಳೋದು. ಬಟ್ ಲೈಟ್ ಹಾಕಿದಾಗ ಆನೇ ಆಗಲಿಲ್ಲ ಅಂದರೆ ಏನೋ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಸಡನ್ನಾಗಿ ಏನೋ ಅಂದ್ಕೊಂಡು ಹೋಗಿರ್ತೀವಿ, ಆ ಕೆಲಸನೇ ಆಗಿಬಿಡಲ್ಲ, ಹಾಗಾಗುತ್ತೆ. ಹಾಗೆ ಇನ್ನು ಏನೇ ಮಾಡಿದ್ರು ಕೈ ತೊಳ್ದು ಅಭ್ಯಾಸ. ಹಾಗೆ ಪಟ್ ಅಂತ ಟ್ಯಾಪ್ ಆನ್ ಮಾಡಿದ್ರೆ ನೀರಿಲ್ಲ, ಯಾಕಂದರೆ ಕರೆಂಟ್ ಇಲ್ದೇ ನೀರು ಇರ್ತಿಲ್ಲ. ಸೊ ನೀರಿಲ್ಲ ಅಂದರೆ ಟ್ಯಾಪಲ್ಲಿ ನೀರು ಬರೋಲ್ಲ. ಎಷ್ಟು ಹಿಂಸೆ ಆಗುತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೆ. ಬರೀ 1 ದಿನ ತೆಗೆದಿದ್ದಕ್ಕೆ ಎಷ್ಟು ಹಿಂಸೆ ಆಗ್ತಿದೆ ಅಂದರೆ ಶಟ್ ಅನ್ಸ್ಬಿಡುತ್ತೆ. ಹೋಗಿ ಕೈ ತೊಳ್ಕೊಬೇಕು ಅಂದರೆ ಹುಡಿಕೊಂಡು ನೀರು ಓಡಾಡ್ಬೇಕು. ಈಗ ಮಳೆ ನೀರೇ ಹಿಡಿದ್ಬಿಟ್ಟು ಮಾಡ್ಕೊತ ಉಂಟು. ಈಗೆಲ್ಲ ಟ್ಯಾಂಕ್ ಆನ್ ಮಾಡಿ ರಾತ್ರಿ 1 ಗಂಟೆಯಲ್ಲಿ ನೀರು ತುಂಬ್ಕೊಳ್ತಾ ಇದ್ವಿ. ಎಲ್ಲ ಆಯಿತು. ಇವಾಗ ಒಂದು ಸ್ವಲ್ಪ ನನ್ನ ತಂಗಿ, ನಮ್ಮಮ್ಮ, ನಮ್ಮ ಅಕ್ಕ ಮಾತಾಡ್ತಾ ಇದ್ದಾರೆ. ನಾನು ಒಂದು ಸ್ವಲ್ಪ ಕೂತಿ ನನ್ನ ಮಗ ಆಳವರೆಗೂ ಮಾತಾಡ್ಕೊಂಡು ಬರಬೇಕು. ಈಗ ಆ್ಯಕ್ಚುಲಿ ಇನ್ನೇನು 1 ಗಂಟೆಗೆ 10 ನಿಮಿಷ ಇದೆ. ನಾಳೆ ಹೋಗಬೇಕು, ಬಟ್ ಈಗ ಟೈಮ್ ಸಿಗಲ್ಲಲ್ವ. ಮತ್ತು ಮಕ್ಕಳು ನೋಡಿ ಏನು ಒಂದು ಬಿಟ್ಟು ಒಂದು ಮಲಗಿಲ್ಲ. ಮಕ್ಕಳು ಈ ರೂಮಲ್ಲಿ ಮಲಗಿಬಿಟ್ಟಿದ್ದಾರೆ. ಈಗ 3 ಜನ ಇಷ್ಟೋ ತನಕ ಫೋನ್ ನೋಡ್ತಾಯಿದ್ರು. ಮಲಗಿ ಈಗ ಅರ್ಧ ಗಂಟೆ ಆಯಿತು. 12:15, 12 ಕಾಲಿ ಮಲಗಿದ್ದಾರೆ. ಮಲಗಿದೆ, ಒಂದೊಂದು ಸರಿ ಎತ್ತಿದ್ದಾನೆ, ಏನೇನು ಹೇಳ್ತಾ ಇರ್ತಾನೆ, ಅಷ್ಟರಲ್ಲಿ ಬರಬೇಕು. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನಲ್ಲಿ